ಆ ಒಂದು ವಿಡಿಯೋ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿತ್ತು. ಅರಶಿನಗುಂಡಿ ಫಾಲ್ಸ್ ನೋಡೋಕೆ ಭೂಮಿಯ ಮೇಲಿನ ಸ್ವರ್ಗ, ಆದ್ರೆ ಅಂದು ಅದು ಯಮಲೋಕದ ಬಾಗಿಲಾಗಿತ್ತು. ರೀಲ್ಸ್ ಕ್ರೇಜಿಗೆ ಹೋದ ಶರತ್ ಕೇವಲ ಒಂದೇ ಒಂದು ಸೆಕೆಂಡ್ ಕಾಲು ಜಾರಿತು. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಆ ಬೋರ್ಗರೆಯುವ ನೀರಿನಲ್ಲಿ ಕಣ್ಮರೆಯಾದ. ಪೊಲೀಸ್ ಬಂದ್ರು, ಫೈರ್ ಫೋರ್ಸ್ ಬಂದ್ರು, ಆದ್ರೆ ಆ ಜಾಗ ಇರೋದು ದಟ್ಟ ಕಾಡಿನ ಮಧ್ಯೆ. ಮೈನ್ ರೋಡ್ನಿಂದ ಬರೋಬ್ಬರಿ 7 ಕಿಲೋಮೀಟರ್ ಟ್ರಕ್ಕಿಂಗ್. ದಿನಗಳು ಉರುಳಿದ್ವು. ಶರತ್ ಮತ್ತೆ ಸಿಗೋದು ಅಸಾಧ್ಯ ಅಂತ ಜಗತ್ತೇ ನಂಬಿತ್ತು. ಆಗ ಎಂಟ್ರಿ ಕೊಟ್ಟಿದ್ದು ಒಬ್ಬ ವ್ಯಕ್ತಿ. ಸರ್ಕಾರಿ ವ್ಯವಸ್ಥೆಗಳೇ ಸೋತು ಕೈಚೆಲ್ಲಿದ್ದ ಜಾಗಕ್ಕೆ ಪ್ರಾಣದ ಹಂಗು ತೊರೆದು ಇಳಿದೇ ಬಿಟ್ರು. 3-4 ದಿನಗಳ ಕಾರ್ಯಾಚರಣೆ, ಹುಡುಕಾಟದ ಮಧ್ಯೆ ಪಾಚಿ ಕಟ್ಟಿದ ಬಂಡೆಯಿಂದ ಸ್ವತಃ ಇವರೇ ಜಾರಿ ಬಿದ್ದಿದ್ರು. ಆದ್ರೂ ಈ ಮನುಷ್ಯ ಆಪರೇಷನ್ ನಿಲ್ಲಿಸಲಿಲ್ಲ. ಅಂತಿಮವಾಗಿ ಮರದ ಬೇರುಗಳ ಸಂದಿಯಲ್ಲಿ ಆ ಕೊಳೆತ ದೇಹ ಪತ್ತೆ ಹಚ್ಚಿದ್ರು. ಆದ್ರೆ ಅಸಾಲಿ ಸವಾಲು, ಆ ಶವವನ್ನು ಹೊತ್ಕೊಂಡು ಆ ಭಯಾನಕ ಕಾಲುದಾರಿಯಲ್ಲಿ 7 ಕಿಲೋಮೀಟರ್ ವಾಪಸ್ ಬರೋದು. ಎಂಥ ಕಲ್ಲು ಹೃದಯ ಇದ್ರೂ ಕರಗಿ ಹೋಗುತ್ತೆ. ಆ ತಾಯಿಗೆ ಮಗನ ಮುಖ ಕೊನೆ ಬಾರಿಗೆ ತೋರಿಸಿದ್ರಲ್ಲ, ನಿಜಕ್ಕೂ ಇವರು ಗ್ರೇಟ್. 100 ಜೀವಗಳ ರಕ್ಷಕ, ಸಾವಿರಾರು ಶವಗಳನ್ನು ಪತ್ತೆ ಹಚ್ಚಿರೋ ಛಲಗಾರ ಇವರೇ ಈಶ್ವರ್ ಮಲ್ಪೆ. ಬನ್ನಿ, ಕಡಲ್ ಝೋನ್ನ ಇವತ್ತಿನ ವಿಡಿಯೋದಲ್ಲಿ ಈ ಕಡಲ ಮಗನ ಸಾಹಸದ ರಿಯಲ್ ಸ್ಟೋರಿ ನೋಡೋಣ. ಚಿಕ್ಕ ವಯಸ್ಸಿನಲ್ಲಿ ಇವರು ಫ್ರೆಂಡ್ ಜೊತೆಗೆ ಸೇರಿ ಆ ದೂರದ ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಈಜ್ಕೊಂಡು ಹೋಗ್ತಿದ್ರು. ದ್ವೀಪಕ್ಕೆ ಹೋಗಿ ಎಳನೀರು ಕುಡಿದು ಮಜಾ ಮಾಡ್ತಿದ್ರು. ಸಂಜೆಯ ಹೊತ್ತಿಗೆ ವಾಪಸ್ ದಡ ಸೇರ್ತಿದ್ರು. ಆದ್ರೆ ಈ ಕಡಲೊಡನಾಟ ಬರೀ ಮಜಾ ಆಗಿರಲಿಲ್ಲ. ಎಷ್ಟೋ ಬಾರಿ ಸಮುದ್ರದ ಸುಳಿಗೆ ಸಿಲುಕಿ ಸಾವು ಕಣ್ಣ ಮುಂದೆ ಬಂದು ಹೋಗ್ತಿತ್ತು. ಇಂತಹ ಪ್ರಾಣಾಪಾಯದ ಅನುಭವಗಳು ಮತ್ತು ನಿರಂತರ ಕಠಿಣ ಅಭ್ಯಾಸಗಳೇ ಇವರ ದೇಹವನ್ನು ಕಬ್ಬಿಣದಂತೆ ಸ್ಟ್ರಾಂಗ್ ಮಾಡಿತ್ತು. ಆ ಬಾಡಿ ಸ್ಟ್ರೆಂತ್ ನೋಡಿ ಇವರಿಗೊಂದು ಆಸೆ ಹುಟ್ಟಿತು, ಇಂಡಿಯನ್ ಆರ್ಮಿ ಸೇರಬೇಕು, ದೇಶ ಸೇವೆ ಮಾಡಬೇಕು ಅಂತ. ಆದರೆ ಕಾರಣಾಂತರಗಳಿಂದ ಅವರಿಗೆ ಆರ್ಮಿ ಸೇರೋಕೆ ಆಗಲಿಲ್ಲ. ತಮ್ಮ 21ನೇ ವಯಸ್ಸಿನಲ್ಲೇ ಈಶ್ವರ್ ಅವರಿಗೆ ಮದುವೆ ಆಯಿತು. ಲೈಫ್ ಸೆಟ್ ಅನ್ಕೊಂಡ್ರು. ಆದರೆ ಜೀವನದಲ್ಲಿ ಒಂದು ದೊಡ್ಡ ಪರೀಕ್ಷೆ ಎದುರಾಯಿತು. ಇವರಿಗೆ ಹುಟ್ಟಿದ 3 ಮಕ್ಕಳು ದಿವ್ಯಾಂಗರು. ಇಲ್ಲಿ ನಾವು ಈಶ್ವರ್ ಅವರ ಜೊತೆ ಮತ್ತೊಬ್ಬರಿಗೆ ದೊಡ್ಡ ಗೌರವ ಸಲ್ಲಿಸಲೇಬೇಕು, ಅದು ಅವರ ಧರ್ಮಪತ್ನಿ. ಈಶ್ವರ್ ಅವರು ತಿಂಗಳುಗಟ್ಟಲೆ ಊರ ಸೇವೆಗೆ ಅಂತ ಹೊರಗಡೆ ಹೋದ್ರೆ ಮನೆಯಲ್ಲಿ ಈ ವಿಶೇಷ ಮಕ್ಕಳನ್ನು ತಾಯಿಯಾಗಿ ನರ್ಸಾಗಿ ನೋಡ್ಕೊಳ್ಳೋದು ಅವರೇ. ನೀವು ಊರ ಉಸಬರಿ ನೋಡ್ಕೊಳ್ಳಿ, ಮನೆ ಉಸಬರಿ ನಂದು ಅಂತ ಆ ತಾಯಿ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಅಲ್ವಾ ಇವತ್ತು ಈಶ್ವರ್ ಮಲ್ಪೆ ಸಮಾಜಕ್ಕೆ ಸಿಕ್ಕಿದ್ದು. ವಿಪರ್ಯಾಸ ಅಂದ್ರೆ ಆ ಮಕ್ಕಳಲ್ಲಿ ಒಬ್ಬ ಮಗ ಹುಷಾರಿಲ್ಲದೆ ತೀರಿಕೊಂಡ. ಯೋಚನೆ ಮಾಡಿ ಫ್ರೆಂಡ್ಸ್, 100 ಜನ ಪ್ರಾಣ ಉಳಿಸೋ ಈಶ್ವರ್ಗೆ ತನ್ನ ಸ್ವಂತ ಮಗನ ಉಸಿರು ನಿಲ್ಲುವಾಗ ಏನು ಮಾಡೋಕ್ಕೆ ಆಗಲಿಲ್ಲ. ಮಗನನ್ನು ಕಳೆದುಕೊಂಡ ಆ ಅತೀವ ನೋವು ಅವರನ್ನು ಕುಗ್ಗಿಸಲಿಲ್ಲ. ಬದಲಾಗಿ ಇನ್ನಷ್ಟು ಜೀವಗಳನ್ನು ಉಳಿಸುವ ದಾರಿಯಲ್ಲಿ ಅವರನ್ನು ಮತ್ತಷ್ಟು ಗಟ್ಟಿಯಾಗಿಸಿತು. ಜೀವನದಲ್ಲಿ ಕೆಲವೊಂದು ನಿರ್ಧಾರ ತಗೊಳ್ಳೋದು ಕುರುಕ್ಷೇತ್ರ ಯುದ್ಧ ಗೆದ್ದ ಹಾಗೆ. ಈ ಘಟನೆ ಕೇಳಿದ್ರೆ ಖಂಡಿತ ನಿಮ್ಮ ಎದೆ ಭಾರ ಆಗುತ್ತೆ. ಮನೆಯಲ್ಲಿ ಜನ್ಮ ಕೊಟ್ಟ ಅಪ್ಪ ಸಾವು ಬದುಕಿನ ಮಧ್ಯೆ ಹೋರಾಟದಲ್ಲಿದ್ರು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಉಸಿರಿ ನಿಲ್ಲುತ್ತೆ ಅನ್ನೋ ಟೈಮ್ನಲ್ಲಿ ಮಗನಾಗಿ ಜೊತೆಯಾಗಿರಬೇಕಿತ್ತು. ಸರಿಯಾಗಿ ಅದೇ ಹೊತ್ತಿಗೆ ಫೋನ್ ರಿಂಗ್ ಆಯಿತು. ಈಶ್ವರಣ್ಣ, ಯಾರೋ ನೀರಲ್ಲಿ ಮುಳುಗಿದ್ದಾರೆ, ಜೀವ ಇದೆ, ಕಾಪಾಡಿ ಅಂತ ಆ ಕಡೆಯಿಂದ ಕಿರುಚಾಟ. ಸಾಮಾನ್ಯರಾಗಿದ್ರೆ ಅಪ್ಪ ಸಾಯ್ತಿದ್ದರೆ ಬರಲ್ಲ ಅಂತ ಫೋನ್ ಕಟ್ ಮಾಡ್ತಿದ್ರು. ಆದರೆ ಈಶ್ವರ್ ಮಲ್ಪೆ ಮಲಗಿರುವ ಅಪ್ಪನ ಮುಖವನ್ನು ಕೊನೆಯ ಬಾರಿ ನೋಡಿ, ನನ್ನ ತಂದೆ ಹೇಗೋ ಉಳಿಯಲ್ಲ, ಆ ಕಡೆ ಮುಳುಗ್ತಿರೋ ಜೀವವನ್ನಾದರೂ ಉಳಿಸ್ತೀನಿ ಅಂತ ಕಲ್ಲು ಮನಸ್ಸು ಮಾಡಿ ಮನೆಯಿಂದ ಓಡಿಯೇ ಬಿಟ್ರು. ತನ್ನ ಅಪ್ಪನನ್ನು ವಿಧಿಯ ಕೈಗೆ ಬಿಟ್ಟು ಬೋರ್ಗರೆಯ ನೀರಿಗೆ ಜಂಪ್ ಮಾಡಿದರು. ಕತ್ತಲ ನೀರಿನಲ್ಲಿ ಸಾವಿನ ಜೊತೆಗೆ ಹೋರಾಡ್ತಿದ್ದ ಆ ವ್ಯಕ್ತಿಯನ್ನು ದಡಕ್ಕೆ ಎಳೆದು ತಂದು ಜೀವ ಉಳಿಸಿದ್ರು. ಆ ಅಪರಿಚಿತನ ಜೀವ ಉಳಿಸಿ ಮನೆಗೆ ಓಡಿ ಬರೋದ್ರೊಳಗಡೆ ಅಪ್ಪನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಜನ್ಮ ಕೊಟ್ಟ ತಂದೆಯ ಕೊನೆಯ ಉಸಿರನ್ನೇ ತ್ಯಾಗ ಮಾಡಿ ಇನ್ನೊಬ್ಬನ ಪ್ರಾಣ ಉಳಿಸಿದ್ರಲ್ಲ, ಈ ನಿಸ್ವಾರ್ಥ ತ್ಯಾಗಕ್ಕೆ
ಜಗತ್ತಲ್ಲಿ ಯಾವ ಬೆಲೆ ಕಟ್ಟೋಕೆ ಆಗುತ್ತೆ? ಇಂಥವರನ್ನ ರಿಯಲ್ ಹೀರೋ ಅನ್ನದೆ ಇನ್ನೇನು ಹೇಳಬೇಕು ಫ್ರೆಂಡ್ಸ್. ದಡದ ಮೇಲೆ ನಿಂತು ಅಲೆಗಳನ್ನು ನೋಡೋಕೆ ತುಂಬಾ ಮಜಾ ಅನ್ಸುತ್ತೆ. ಆದ್ರೆ ಕತ್ತಲ ನೀರಿನ ಆಳಕ್ಕೆ ಇಳಿದಾಗ ಅಲ್ಲಿ ಸಾವು ಬಾಯಿ ತೆರೆದುಕೊಂಡು ಕಾಯ್ತಾ ಇರುತ್ತೆ. ಇಂದಿನ ಡೈವರ್ಸ್ ಆಕ್ಸಿಜನ್, ಸ್ಕೂಬಾ ಕಿಟ್ ಎಲ್ಲ ಹಾಕ್ತಾರೆ. ಆದ್ರೆ ಈಶ್ವರ್ ಮಲ್ಪೆ ಆರಂಭದ ದಿನಗಳಲ್ಲಿ ಕೇವಲ ಒಂದು ಸೊಂಟಕ್ಕೆ ಹಗ್ಗ ಕಟ್ಕೊಂಡು ನೇರ ಆ ಕತ್ತಲ ಆಳಕ್ಕೆ ಜಂಪ್ ಮಾಡ್ತಿದ್ರು. ಯಾವುದೇ ಆಕ್ಸಿಜನ್ ಇಲ್ಲದೆ ಬರೋಬ್ಬರಿ 3 ನಿಮಿಷ ಉಸಿರು ಬಿಗಿ ಹಿಡಿಯುವ ಅದ್ಭುತ ಶಕ್ತಿ ಇವರಲ್ಲಿತ್ತು. ಕೇವಲ ತಮ್ಮ ಉಸಿರನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಅವರು ಎದುರಿಸಿದ ಆ 8 ಮೃತ್ಯುಕೂಪಗಳನ್ನ ಕೇಳಿದ್ರೆ ಖಂಡಿತ ನಿಮ್ಮ ಮೈ ಜುಮ್ ಅನ್ನುತ್ತೆ. ನೀರಿನ ತಳದಲ್ಲಿ ಕಾಣದ ಹಳೆಯ ಬಲೆಗಳು ಸೈಲೆಂಟ್ ಕಿಲ್ಲರ್ ಇದ್ದ ಹಾಗೆ. ಕತ್ತಲಲ್ಲಿ ಈಜುವಾಗ ಈಶ್ವರ್ ಕೈಕಾಲು ಇದಕ್ಕೆ ಸಿಕ್ಕಿ ಹಾಕಿಕೊಂಡ್ರೆ ಮುಗೀತು ಕತೆ. ಬಿಡಿಸಿಕೊಳ್ಳಲು ಒದ್ದಾಡಿದಷ್ಟು ಅದು ಹೆಬ್ಬಾವಿನ ತರಹ ಜೀವಕ್ಕೆ ಮುಳುವಾಗುತ್ತೆ. ಸಮುದ್ರದ ತಳದಲ್ಲಿರೋ ಹೂಳಿನಲ್ಲಿ ಒಮ್ಮೆ ಈಶ್ವರ್ ಕಾಲು ಸಿಕ್ಕಾಕಿಕೊಂಡ್ರೆ ನೀರಿನ ಪ್ರೆಷರ್ಗೆ ಕಾಲು ಕಂಪ್ಲೀಟ್ ಲಾಕ್ ಆಗಿ ಬಿಡುತ್ತೆ. ಆ ಕ್ಷಣ ಭೀಕರ ಮೃತ್ಯುವಿನ ದರ್ಶನ. ಕರ್ಗತ್ತಲ ನೀರಿನಲ್ಲಿ ಶವ ಹುಡುಕುವಾಗ ಈಶ್ವರ್ ಕೈಗೆ ಸಿಗೋದು ಮಣ್ಣಲ್ಲ, ಒಡೆದ ಬಾಟಲಿ, ತುಕ್ಕು ಹಿಡಿದ ಬ್ಲೇಡಿನಂತ ರಾಡ್ಗಳು. ಒಂದು ಸಣ್ಣ ತಪ್ಪು, ಕೈ ಸೀಳಿ ರಕ್ತ ಬಂದ್ರೆ ಆ ರಕ್ತದ ವಾಸನೆಗೆ ನೀರಿನೊಳಗಿನ ಅಪಾಯಕಾರಿ ಜಲಚರಗಳು ನೇರವಾಗಿ ಇವರ ಮೇಲೆ ದಾಳಿ ಮಾಡಬಹುದು. ಶೀರೂರು ಗುಡ್ಡ ಕುಸಿತದ ಪ್ರವಾಹ ನೆನಪಿದೆಯಾ? ಆ ನೀರಿನ ಫೋರ್ಸ್ ಈಶ್ವರ್ ಅವರನ್ನ ನೇರವಾಗಿ ಬಂಡೆಗಳಿಗೆ ಅಪ್ಪಳಿಸಿ ಅಲ್ಲೇ ಪಿನ್ ಮಾಡಿಬಿಡುತ್ತೆ. ಎಷ್ಟೇ ಬಲಶಾಲಿಯಾದ್ರೂ ಎಲುಬು ಪುಡಿಯಾಗುವ ಆ ನೋವು ಊಹಿಸಲು ಅಸಾಧ್ಯ. ಮೇಲಿನಿಂದ ನೋಡಕ್ಕೆ ನೀರು ಶಾಂತವಾಗಿರುತ್ತೆ, ಆದ್ರೆ ಒಳಗಡೆ ರಾಕ್ಷಸನ ತರ ಸುಳಿ ಸುತ್ತುತ್ತಾ ಇರುತ್ತೆ. ಒಮ್ಮೆ ಈ ಸುಳಿಯಲ್ಲಿ ಈಶ್ವರ್ ಸಿಲುಕಿದ್ರೆ ಸಾಕು, ಎಷ್ಟೇ ದೊಡ್ಡ ಈಜುಗಾರನಾದ್ರೂ ಅದು ವ್ಯಾಕ್ಯೂಮ್ ಕ್ಲೀನರ್ ತರಹ ನೇರ ಪಾತಾಳಕ್ಕೆ ಎಳೆದುಕೊಂಡು ಹೋಗುತ್ತೆ. ನೀರಿನಲ್ಲಿ ಆಳಕ್ಕೆ ಹೋದಂತೆ ಕಣ್ಣಿಗೆ ಬಟ್ಟೆ ಕಟ್ಟಿದ ಹಾಗೆ ಸಂಪೂರ್ಣ ಕರ್ಗತ್ತಲು ಆವರಿಸುತ್ತೆ. ಆ ಟೈಮ್ನಲ್ಲಿ ಈಶ್ವರ್ ಅವರಿಗೆ ಮೇಲೆ ಯಾವುದು ಕೆಳಗೆ ಯಾವುದು ಅಂತಾನೆ ಗೊತ್ತಾಗಲ್ಲ. ಉಸಿರು ಕಟ್ಟುವಾಗ ಮೇಲೆ ಬರೋಕೆ ಹೋಗಿ ದಾರಿ ತಪ್ಪಿ ಇನ್ನಷ್ಟು ಆಳಕ್ಕೆ ಹೋದ್ರೆ ಕತೆ ಮುಗಿಯಿತು. ಬಂಡೆ ಸಂಧಿಯಲ್ಲಿ ಲಾಕ್ ಆದ ಶವವನ್ನು ಈಶ್ವರ್ ಕಷ್ಟಪಟ್ಟು ಬಿಡಿಸುವಾಗ ಅದೇ ನೀರಿನ ಫೋರ್ಸಿಗೆ ಕೊಳೆತ ಶವವೇ ನೇರವಾಗಿ ಬಂದು ಇವರನ್ನು ಅಪ್ಪಿಕೊಳ್ಳುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀರಿನಲ್ಲಿ ಒಂದು ಶವ ಅಪ್ಪಿಕೊಂಡ್ರೆ ಹೇಗಿರಬಹುದು? ಎಂತ ಗಂಡೆದ ಇದ್ದವನಿಗೂ ಹುಚ್ಚು ಹಿಡಿದು ಬಿಡುತ್ತೆ. ಮಲ್ಪೆಯ ಬೋಟ್ ಘಟನೆ. ಮೀನಿನ ಟ್ಯಾಂಕ್ನಲ್ಲಿ ಮೀನುಗಾರನೊಬ್ಬ ವಿಷ ಅನಿಲ ಕುಡಿದು ಬಿದ್ದಿದ್ದ. ಒಳಗೆ ಹೋದ್ರೆ ನೀನು ಸಾಹಿತ್ಯ ಅಂತ ಜನ ಕಿರಿಚಿದ್ರು. ಈಶ್ವರ್ ಸರಿಯಾದ ಮಾಸ್ಕ್ ಇಲ್ಲದೆ ಆ ಡೆತ್ ಚೇಂಬರ್ಗೆ ಜಂಪ್ ಮಾಡಿದ್ರು. ಆ ವಿಷಗಾಳಿಗೆ ಉಸಿರು ಕಟ್ಟಿ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ರು. ಇಲ್ಲಿಗೆ ಕತೆ ಮುಗೀತು ಅನ್ಕೊಂಡ್ರ? ಇಲ್ಲೇ ಇರೋದು ನೋಡಿ ರಿಯಲ್ ಹೀರೋಯಿಸಂ. ಸಾವು ಕಣ್ಣ ಮುಂದೆ ಇದ್ರೂ ಸ್ವಲ್ಪ ಹೊತ್ತಲ್ಲೇ ಅವರಿಗೆ ಮತ್ತೆ ಪ್ರಜ್ಞೆ ಬರುತ್ತೆ. ಜೀವ ಹೋಗ್ತಾ ಇದೆ, ತಲೆ ತಿರುಗ್ತಾ ಇದೆ ಅಂತ ಗೊತ್ತಿದ್ರು ಆ ಅರ್ಧ ಪ್ರಜ್ಞೆಯಲ್ಲಿ ತಮ್ಮ ಬದಲು ಆ ಮೀನುಗಾರನನ್ನು ಮೇಲಕ್ಕೆತ್ತಿ ದಡಧೇರಿಸ್ತಾರೆ. ನಂತರ ಜೀವನ್ಮರಣದ ಹೋರಾಟದಲ್ಲಿದ್ದ ಇಬ್ಬರನ್ನು ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಿ ಪ್ರಾಣ ಉಳಿಸಲಾಯಿತು. ತನ್ನ ಉಸಿರು ನಿಂತರೂ ಪರವಾಗಿಲ್ಲ, ಪ್ರಜ್ಞೆ ಬಂದ ತಕ್ಷಣ ತನ್ನ ಜೀವದ ಬದಲು ಇನ್ನೊಬ್ಬನ ಜೀವ ಉಳಿಸಿದ್ರಲ್ಲ, ಸಾವಿನ ಬಾಯಿಯಿಂದಲೇ ಜೀವ ಕಸಿದುಕೊಂಡು ಬರೋ ಈ ಕಡಲ ಮಗನ ಎದೆಕಾರಿಕೆಗೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಫ್ರೆಂಡ್ಸ್, ಇಷ್ಟೆಲ್ಲ ಕೇಳಿದ್ಮೇಲೆ ಈಶ್ವರ್ ಮಲ್ಪೆ ಬರೀ ನೀರಿಗೆ ಮಾತ್ರ ಸೀಮಿತ ಅಂತ ಅನ್ಕೋಬೇಡಿ. ಇವರ ನಿಸ್ವಾರ್ಥ ಸೇವೆ ಸಮುದ್ರದ ಆಚೆಗೂ ಹಬ್ಬಿದೆ. ಎಲ್ಲೋ ಘೋರ ಅಪಘಾತವಾಗಿ ರಕ್ತದ ಮಡುವಿನಲ್ಲಿ ಒದ್ದಾಡ್ತಿರೋರನ್ನ ಮುಟ್ಟೋಕು ಜನ ಹಿಂದೇಟು ಹಾಕ್ತಾರೆ, ಕೈಲಿ ಮೊಬೈಲ್ ಹಿಡಿದು ವಿಡಿಯೋ ಮಾಡ್ತಾರೆ. ಆದ್ರೆ ಅಲ್ಲಿಗೆ ರಕ್ಷಕನಾಗಿ ಎಂಟ್ರಿ ಕೊಡೋದೇ ಇವರ ಉಚಿತ ಆಂಬ್ಯುಲೆನ್ಸ್. ತನ್ನ ಪ್ರೀತಿಯ ಮಗನ ನೆನಪಲ್ಲಿ ಶುರು ಮಾಡಿರೋ ಈ ಆಂಬ್ಯುಲೆನ್ಸ್ ಸೇವೆ ಬಡವರಿಗೆ ಫ್ರೀ. ರೋಗಿಯ ಬಳಿ ದುಡ್ಡಿಲ್ಲ ಅಂದ್ರೆ ಸ್ವಂತ ದುಡ್ಡಲ್ಲಿ ಡೀಸೆಲ್ ಹಾಕಿಸಿಕೊಂಡು ಆಸ್ಪತ್ರೆಗೆ ತಲುಪಿಸ್ತಾರೆ. ಇದೆಲ್ಲಕ್ಕಿಂತ ಎದೆ ನಡುಗಿಸುವ ಕಠೋರ ಸತ್ಯ ಇನ್ನೊಂದಿದೆ. ಎಷ್ಟೋ ಬಾರಿ ನೀರಿನಲ್ಲಿ ಕೊಳೆತು ಹೋದ ದಿಕ್ಕಿಲ್ಲದ ಅನಾಥ ಶವಗಳು ಸಿಗ್ತವೆ. ಸ್ವಂತ ಸಂಬಂಧಿಕರೇ ಮೂಗು ಮುಚ್ಚಿಕೊಂಡು ದೂರ ನಿಲ್ಲುವ ಈ ಟೈಮ್ನಲ್ಲಿ ಈ ಮನುಷ್ಯ ಆ ಶವಗಳನ್ನು ಸ್ವತಃ ಕೈಯಾರೆ ಎತ್ತಿ ತಾವೇ ನಿಂತು ಅಂತ್ಯ ಸಂಸ್ಕಾರ ಮಾಡ್ತಾರೆ. ಮನುಷ್ಯತ್ವ ಸತ್ತು ಹೋಗಿರುವ ಈ ಕಾಲದಲ್ಲಿ ಇಂಥ ಕೆಲಸ ಮಾಡೋಕೆ ಎಂಥ ಗುಂಡಿಗೆ ಇರಬೇಕು ಹೇಳಿ. ಪ್ರವಾಹ, ಅಪಘಾತ, ಹಗಲು ರಾತ್ರಿ ಫೋನ್ ರಿಂಗ್ ಆದ್ರೆ ಸಾಕು ಈಶ್ವರ್ ಮಲ್ಪೆ ಹಾಜರ್. ಜನ ಕೇವಲ ಒಂದು ರೀಲ್ಸ್ ಮಾಡೋಕೆ 2 ನಿಮಿಷದ ಶೋಕಿಗೆ ಹುಚ್ಚರಾಗಿ ಪ್ರಾಣ ಕಳ್ಕೋತಾರೆ. ಆದ್ರೆ ಆ ತಪ್ಪುಗಳಿಗೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಆ ಮೃತ್ಯುಕೂಪಕ್ಕೆ ಇಳಿಯೋದು ಇವರೇ. ಸಿನಿಮಾದಲ್ಲಿ ಮೇಕಪ್ ಹಾಕಿರೋ ಹೀರೋಗಳನ್ನ ನೋಡಿ ಶಿಲ್ಲೆ ಚಪ್ಪಾಳೆ ತಟ್ಟೋ ನಾವು ನಮ್ಮ ಮಧ್ಯೆನೇ ಇರುವ ಇಂಥ ಅಪ್ಪಟ ರಿಯಲ್ ಹೀರೋಗಳನ್ನ ಕೊಂಡಾಡಲೇಬೇಕು ಫ್ರೆಂಡ್ಸ್.
ಈ ಕಡಲ ಮಗನ ಕತೆ ನಿಮ್ಮ ಮನಸ್ಸಿಗೆ ನಾಟಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಪ್ರತಿಯೊಬ್ಬ ಕನ್ನಡಿಗನಿಗೂ ಈ ವಿಡಿಯೋ ಶೇರ್ ಮಾಡಿ. ಯಾಕಂದ್ರೆ ಇಂಥವರ ಸಾಧನೆ ಇಡೀ ಜಗತ್ತಿಗೆ ತಿಳಿಯಲೇಬೇಕು. ಸಮುದ್ರದಷ್ಟೇ ಆಳವಾದ ಬೆಚ್ಚಿ ಬೀಳಿಸುವ ಮತ್ತೊಂದು ನೈಜ ಕಥೆಯೊಂದಿಗೆ ಮತ್ತೆ ಸಿಗ್ತೀವಿ. ಇದು ಕಡಲ್ ಝೋನ್. ಜೈ ಹಿಂದ್.